ಹಿರೇಕಲ್ಲು ನಿವಾಸಿ ನೇತ್ರಾವತಿ ಎಸ್ ಇವರ ಊರಿನಲ್ಲಿದ್ದೇವೆ. ಅಂಗನವಾಡಿ ಟೀಚರ್ ಆಗಿ ತಾಲೂಕಿನಲ್ಲಿ ಉತ್ತಮ ಶಿಕ್ಷಕಿ ಎನ್ನುವಂತಹ ಒಂದು ಪ್ರಶಸ್ತಿಯನ್ನು ಪಡೆದು, ಆ ಪ್ರಶಸ್ತಿಯ ನನಗೆ ಅಗತ್ಯ ಇಲ್ಲ, ನನ್ನ ಶಾಲೆಯ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಅಭಿವೃದ್ಧಿಯನ್ನ ಮಾಡಿಸಿದಂತಹ ಟೀಚರ್ ಇಂದು ಬೆನ್ನು ಮೂಳೆಯ ಒಂದು ರೋಗಕ್ಕೆ ತುತ್ತಾಗಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಮದುವೆ ಆಗಿ 25 ವರ್ಷದಲ್ಲಿ ಈ ಅಂಗನವಾಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದೆ. ಅದರ ಮೇಲೆ 2020 ನನಗೆ ಪ್ಯಾರಲಿಸ್ ಆಗಿ ಯಾವ ಕೆಲಸವಾಗಿ ಆಗುವುದಿಲ್ಲ. ಹಾಗೆ ಇವರ ಸಂಬಳದಲ್ಲಿ ನಾವು ಜೀವನ ಮಾಡಿಕೊಂಡಿದ್ದೀವಿ. ಅವರು ಅಂಗನವಾಡಿ ಶಾಲೆಯ ಮಕ್ಕಳನ್ನ ನೋಡಿ, ಮಕ್ಕಳನ್ನ ಪ್ರೀತಿ ಮಾಡಿ, ಆ ಮಕ್ಕಳಿಲ್ಲ ಅಂತ ಹೇಳುವಂತ ಹೊರಗನ್ನೇ ಅವರು ಮರ್ತಿದ್ದಾರೆ. ಆದ್ರೆ ಇವಾಗ ಕೂಡ ಅವರು ಹೇಳುವಂತದ್ದಿಷ್ಟೇ, ನನಗೆ ಅಂಗನವಾಡಿಗೆ ಹೋದ್ರೆ ನನಗೆ ಮಕ್ಕಳು ಬೇಕಾದಷ್ಟಿದ್ದಾರೆ. ನಾನು ಕೊಲ್ಲಮೊಗ್ರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು. ನೇತ್ರಾ ಮೇಡಮ್ ಅವರು ಹೇಳಲಿಕ್ಕೆ ತುಂಬಾ ಬೇಸರ ಆಗ್ತಾ ಉಂಟು. ನನ್ನ ಆತ್ಮೀಯ ಫ್ರೆಂಡು ಕೂಡ ಅವರು. ಯಾವಾಗಲೂ ಕೂಡ ಭಾರಿ ಫ್ರೆಂಡ್ ಅಂತ ಹೇಳಿದ್ರೆ ಹೆಗಲ ಮೇಲೆ ಕೈ ಹಾಕೊಂಡು ಗ್ರಾಮ ಪಂಚಾಯಿತಿಗೆ ಬಂದರೂ ಕೂಡ ನಾವು ಅಷ್ಟೊಂದು ಫ್ರೆಂಡ್ಲಿಯಲ್ಲಿ ಇದ್ದವರು. ಇವತ್ತು ತುಂಬಾ ನೋವಾಗ್ತಾ ಇದೆ. ಈ ಕಾಗದವನ್ನು ಕೈಯಲ್ಲಿ ಹಿಡ್ಕೊಳ್ಳಿಕ್ಕೂ ಕೂಡ ನನಗೆ ಕೈ ವೈಬ್ರೇಷನ್ ಆಗ್ತಾ ಉಂಟು. ಏನು ಹೇಳ್ಬೇಕು ಅಂತೇಳಿ ನನಗೆ ಗೊತ್ತಾಗೋದಿಲ್ಲ. ನಾನು ಮೂಲತಃ ಇದೇ ಕರ್ಮಕಾರಿ ಆಗಿರುತ್ತೇನೆ. ನನ್ನ 2 ಮಕ್ಕಳು ಕೂಡ ಇದೇ ಅಂಗನವಾಡಿಯಲ್ಲಿ ಓದಿ ಕಲಿತು ಒಳ್ಳೆ ರೀತಿಯಲ್ಲಿ ನಮ್ಮ ಈ ಟೀಚರ್ ಇಡೀ ಸುಳ್ಯ ತಾಲೂಕಿನಲ್ಲಿ ಕೂಡ ಇಂಥ ಟೀಚರ್ ಎಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ. ಇನ್ನು ಮುಂದೆ ಕೂಡ ಇಂಥ ಟೀಚರ್ ಬರ್ಲಿಕ್ಕಿಲ್ಲ ಈ ಶಾಲೆಗೆ. ಯಾಕೆಂತ ಹೇಳಿದ್ರೆ ಅಷ್ಟು ಒಳ್ಳೆ ಒಂದು ಟೀಚರ್ ಆಗಿರ್ತಾರೆ. ಈಗ ಆಯ್ತು, ತುಂಬ ಬೇಸರ ಆಗಿದೆ, ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾವಾಗಾದ್ರೆ ಈ 25 ವರ್ಷದಲ್ಲಿ ಇವಳು ಶಾಲೆ ಬಿಟ್ಟು ಬಂದು ಮಕ್ಕಳು ಮಗು ನನಗೆ ಬೇಜಾರಾಗಿದ್ದೇವೆ. ನಮಗೆ ಎಷ್ಟು ಮಾಡಿ